ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 58. ಮುಂದಿನ ಒಂದು ವಾರ ಕಳೆದಿತ್ತು. ವರ್ಮನ್ ಗ್ರೂಪ್ 8 ಆಫೀಸ್ನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಕಚೇರಿ ಬಿರುಸಿನಿಂದ ಕೆಲಸ ಮಾಡಲು ಪ್ರಾರಂಭಿಸಿದ ಆ ಸಮಯದಲ್ಲಿ ಅಥರ್ವ ಯುವರಾಜನ ಕ್ಯಾಬಿನ್ಗೆ ಪ್ರವೇಶಿಸಿದನು. ಯುವರಾಜ್ ತನ್ನ ಟೇಬಲ್ ಮುಂದೆ ಕಟ್ಟುನಿಟ್ಟಾಗಿ ಕುಳಿತು ಅಂದಿನ ಕೆಲಸಗಳನ್ನು ಗಮನಿಸುತ್ತಿರಲು ಅಥರ್ವ ಅವನ ಕಣ್ಣುಗಳನ್ನು ನೋಡಿ ಒಂದು ಸನ್ನೆ ನೀಡಿದನು. ಅದು ಯಾಶಿಕಾಳನ್ನು ಹೇಗೆ ಗಮನಿಸಿ ಅವಳ ಗರ್ವವನ್ನು ಅಡಗಿಸಬೇಕು ಎಂಬುದರ ಮೌನವಾದ ಆಜ್ಞೆಯಾಗಿತ್ತು. ಯಾಶಿಕಾ ತಾನು ಬ್ಲ್ಯಾಕ್ಮೇಲ್ ಮಾಡಿ ಕೇಳಿದ್ದ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಂಗ್ ಆರ್ಡರ್ ಪಡೆಯಲು ಒಂದು ರೀತಿಯ ಗರ್ವದಿಂದ ಬಂದಿದ್ದಳು. ಅವಳ ಮನಸ್ಸಿನಲ್ಲಿ ಇನ್ಮೇಲೆ ಈ ಆಫೀಸ್ನಲ್ಲಿ ನಾನು ಕೂಡ ಒಬ್ಬ ಅಧಿಕಾರಿ, ಮಾಮನನ್ನು ಬೇಗನೆ ನನ್ನ ದಾರಿಗೆ ತರಬಹುದು ಎಂಬ ಆಲೋಚನೆ ಓಡುತ್ತಿತ್ತು. ಅಥರ್ವ ಕಟ್ಟುನಿಟ್ಟಾಗಿ ಹೇಳಿದನು, ಯಾಶಿಕಾ, ಇದು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಸಂಬಂಧಿಸಿದ ಆರ್ಡರ್. ನೀನು ಬ್ಲ್ಯಾಕ್ಮೇಲ್ ಮಾಡಿದ್ದಕ್ಕಾಗಿ ಮಾತ್ರ ನಾನು ಇದನ್ನು ಮಾಡಿದ್ದೇನೆ ಎಂದು ನಿನಗೂ ಗೊತ್ತು. ಆಫೀಸ್ ನಿಯಮಗಳಿಗೆ ನೀನು ಕಟ್ಟು ಬೀಳಲೇಬೇಕು ಅಂದನು. ಯಾಶಿಕಾ ಆ ಆರ್ಡರ್ ಪಡೆದು ಯುವರಾಜನನ್ನು ನೋಡಿ ಏಳನವಾಗಿ ನಕ್ಕಳು. ಅಥರ್ವ ಯುವರಾಜನನ್ನು ನೋಡಿ, ಯುವರಾಜ್, ಇವಳಿಗೆ ಏನು ಕೆಲಸ ಕೊಡಬೇಕು ಎಂದು ನೀನೇ ನಿರ್ಧರಿಸಬೇಕು. ಆಫೀಸ್ನಲ್ಲಿ ನಿನಗೆ ಎಲ್ಲ ಅಧಿಕಾರವೂ ಇದೆ ಎಂದು ಹೇಳಿ ಒಂದು ಕಣ್ಣು ಸನ್ನೆ ಮಾಡಿ ಹೊರನಡೆದನು. ಅಥರ್ವ ಹೋದ ತಕ್ಷಣ ಯುವರಾಜ್ ವಿಶ್ವರೂಪ ತಾಳಿದನು. ವೆಲ್ಕಮ್ ಮಿಸ್ ಯಾಶಿಕಾ, ಇಲ್ಲಿ ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಜಾಗವಿಲ್ಲ. ಈ ರೂಮಿನೊಳಗೆ ನನ್ನದೇ ರೂಲ್ಸ್ ಎಂದನು ದೃಢವಾಗಿ. ಯಾಶಿಕಾ ಅಹಂಕಾರದಿಂದ ಮಾತನಾಡಲು ಯತ್ನಿಸಿದಾಗ ಯುವರಾಜ್ ಅವಳಿಗೆ ನೀಡಬೇಕಾದ ಕೆಲಸಗಳ ಪಟ್ಟಿಯನ್ನೇ ಜೋಡಿಸಿದನು. ಕನ್ಸ್ಟ್ರಕ್ಷನ್, ಹಣಕಾಸು ವಿಶ್ಲೇಷಣೆ, ಕಾಪರ್ ಫ್ಯಾಕ್ಟರಿ, ಡೇಟಾ ಹೋಲಿಕೆ ಎಂದು ಉಸಿರುಗಟ್ಟಿಸುವಂತಹ ಕೆಲಸಗಳನ್ನು ಅವಳ ತಲೆಗೆ ತುಂಬಿದನು. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾದ ಈ ಕೆಲಸದ ಒತ್ತಡ ಅವಳನ್ನು ಕಂಗೆಡಿಸಿತು. ಯುವರಾಜ್, ಇವೆಲ್ಲ ನನ್ನ ಕೆಲಸವಲ್ಲ ಎಂದು ಸೀರಿದಳು ಯಾಶಿಕಾ. ಹಾಗಾದರೆ ಕೆಲಸಕ್ಕೆ ರಿಸೈನ್ ಕೊಟ್ಟು ಹೋಗು ಎಂದು ಸಾಧಾರಣವಾಗಿ ಹೇಳಿಬಿಟ್ಟು ಅವನು ತನ್ನ ಕೆಲಸ ಮುಂದುವರೆಸಿದನು. ಎಲ್ಲ ನನ್ನ ಹಣೆಬರಹ ಎಂದು ಗೊಣಗುತ್ತಲೇ ಕೆಲಸವನ್ನು ಪ್ರಾರಂಭಿಸಿದಳು ಯಾಶಿಕಾ. ಆ ದಿನವಿಡೀ ಅವಳಿಗೆ ಯುವರಾಜ್ ಸುಸ್ತು ಹೊಡೆಸಿದ್ದನು. ಮರುದಿನ ರಾತ್ರಿ ವಿಕ್ರಮ್ ಡಿಸ್ಚಾರ್ಜ್ ಆದನು. ಕಾರು ವರ್ಮಾ ಬಂಗಲೆಯ ಮುಂದೆ ಬಂದು ನಿಂತಿತ್ತು. ವಿಕ್ರಮ್ ಆ ವಾಕಿಂಗ್ ಸ್ಟಿಕ್ ಹೂರಿಕೊಂಡು ಕೆಳಗೆ ಇಳಿದಾಗ ಅವನ ಕಣ್ಣುಗಳು ಮಧುಮಿತಾಳ ನೆನಪಿನಲ್ಲೇ ಇದ್ದವು. ಅಣ್ಣ ನನಗೋಸ್ಕರ ಮಧುನ ಅಡ್ರೆಸ್ ಹುಡುಕಿಕೊಟ್ಟರು. ಆದರೆ ಅವಳನ್ನು ನನ್ನಿಂದ ಹೇಗೆ ಹುಡುಕಿಕೊಂಡು ಹೋಗಲು ಸಾಧ್ಯ ಎಂಬ ವೇದನೆ ಅವನೊಳಗಿತ್ತು. ಮನೆಯ ಹೊಸಲಿನ ಬಳಿ ಇಳಿಯುತ್ತಿದ್ದಂತೆ ಕಾರ್ತಿಕ್ ಅವನನ್ನು ಹಿಡಿದುಕೊಂಡನು. ವರ್ಮನ್ ಕುಟುಂಬದ ಪುರುಷರೆಲ್ಲರೂ ಅವನನ್ನು ಸುತ್ತುವರಿದರು. ತುಳಸಿ ಆರತಿ ಬೆಳಗಿ ಅವನನ್ನು ಒಳಗೆ ಕಳುಹಿಸಿದಳು. ಇಂದಿನ ದಿನ ರಾತ್ರಿಯವರೆಗೂ ಯುವರಾಜ್ ನೀಡಿದ್ದ ಹಿಮಾಲಯದಂತಹ ಕೆಲಸದ ಒತ್ತಡದಿಂದಾಗಿ ಯಾಶಿಕಾ ದಣಿವಿನಿಂದ ಕೋಣೆಯಲ್ಲಿ ಮಲಗಿದ್ದಳು. ಆಗ ಅಥರ್ವ ಯಾಶಿಕಾಳನ್ನು ಕರೆದನು. ಯಾಶಿಕಾ ಆಘಾತಕ್ಕೊಳಗಾದಳು. ವೇಗವಾಗಿ ಹೊರಗೆ ಬಂದಳು. ಯಾಶಿಕಾ, ಎಲ್ಲರೂ ಕುಡಿಯಲು ಚೆನ್ನಾಗಿ ಬಿಸಿಯಾಗಿರುವ ಒಂದು ಕಪ್ ಟೀ ಮಾಡಿಕೊಂಡು ಬಾ ಎಂದನು. ಮಾಮ, ನಾನು ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್, ಟೀ ಮಾಡುವುದು ನನ್ನ ಕೆಲಸವಲ್ಲವಲ್ಲ ಎಂದಳು. ಅಥರ್ವ ನಗುತ್ತಲೇ, ಆಫೀಸ್ನಲ್ಲಿ ಮಾತ್ರ ನೀನು ಮ್ಯಾನೇಜರ್, ಇದು ಮನೆ, ಹೋಗು, ಒಂದು ಒಳ್ಳೆಯ ಟೀ ಮಾಡು ಎಂದನು. ಅಡುಗೆ ಮನೆಯೊಳಗೆ ಹೋದ ಯಾಶಿಕಾ ಕಪಟತನದಿಂದ ಟೀ ಮಾಡಿದಳು. ಎಲ್ಲರ ಮುಂದೆ ನಾನು ಒಳ್ಳೆಯವಳಾಗಿ ಕಾಣಿಸಬೇಕು, ಆದರೆ ಈ ಯುವರಾಜನನ್ನು ಮಾತ್ರ ಸುಮ್ಮನೆ ಬಿಡಬಾರದು ಎಂದು ಒಂದು ಯೋಜನೆ ರೂಪಿಸಿದಳು. ಎಲ್ಲರಿಗೂ ರುಚಿಯಾದ ಘಮಘಮಿಸುವ ಶುಂಠಿ, ಏಲಕ್ಕಿ ಜಜ್ಜಿ ಹಾಕಿ ಟೀ ಸಿದ್ಧಪಡಿಸಿದಳು. ಆದರೆ ಯುವರಾಜನಿಗಾಗಿ ಮೀಸಲಿಟ್ಟ ಆ ಒಂದು ಕಪ್ನಲ್ಲಿ ಮಾತ್ರ ಯಾರಿಗೂ ತಿಳಿಯದಂತೆ ಟೀ ಪುಡಿಯನ್ನು ಹೆಚ್ಚಾಗಿ ಸೇರಿಸಿ ಕಹಿ ಮಾಡಿದ್ದಲ್ಲದೆ ಅದರಲ್ಲಿ ಒಂದು ಚಿಟಿಕೆ ಮೆಣಸಿನ ಪುಡಿಯನ್ನು ಖಾರಕ್ಕಾಗಿ ಸೇರಿಸಿ ಕುಚಿಯಷ್ಟೇ ಮಾಡಿದಳು. ಎಲ್ಲರೂ ಹಾಲಿನಲ್ಲಿ ಕುಳಿತಿದ್ದರೂ ನಕ್ಷತ್ರ ಶಿವಶಂಕರಿ ಅಮ್ಮನನ್ನು ಕರೆದುಕೊಂಡು ಬಂದಳು. ವಿಕ್ರಮ್ ಅಮ್ಮನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅಮ್ಮ, ನಾನು ಬಂದುಬಿಟ್ಟೆ ಅಮ್ಮ ಎಂದನು. ಅವನ ಧ್ವನಿಯಲ್ಲಿ ಒಂದು ನಡುಕ ಇತ್ತು. ಯಾಶಿಕಾ ಟೀ ತಂದು ಎಲ್ಲರಿಗೂ ನೀಡಿದಳು. ಮೊದಲು ಅಥರ್ವನಿಗೆ ಚಾಚಿದಳು. ಅಥರ್ವ ಒಂದು ಹನಿ ಕುಡಿದು
ತುಂಬ ಅದ್ಭುತವಾಗಿದೆ ಯಾಶಿಕಾ. ಇಷ್ಟು ಟೇಸ್ಟಿಯಾಗಿ ನೀನು ಟೀ ಮಾಡ್ತೀಯಾ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಎಂದು ಪ್ರಶಂಸಿಸಿದನು. ನಂತರ ಕಾರ್ತಿಕ್, ವಿಕ್ರಮ್, ಶಿವಶಂಕರಿ ಅಮ್ಮ ಹೀಗೆ ಎಲ್ಲರೂ ಟೀಯ ರುಚಿಯನ್ನು ಸವಿದು ಕುಡಿದರು. ಕೊನೆಯದಾಗಿ ಯುವರಾಜನ ಬಳಿ ಬಂದಳು ಯಾಶಿಕಾ. ಒಂದು ಕುತಂತ್ರದ ನಗೆಯೊಂದಿಗೆ ಟೀ ಕಪ್ ನೀಡಿದಳು. ಯುವರಾಜ್ ಅದನ್ನು ಪಡೆದುಕೊಂಡು ಒಂದು ದೊಡ್ಡ ಗುಟುಕು ಕುಡಿದನು. ಮುಂದಿನ ಕ್ಷಣವೇ ಅವನ ಗಂಟಲಿನಲ್ಲಿ ಬೆಂಕಿ ಹತ್ತಿಕೊಂಡಂತಾಯಿತು. ಟೀಯ ತೀವ್ರವಾದ ಕಹಿಯೂ ಆ ಮೆಣಸಿನ ಖಾರವೂ ಸೇರಿ ಅವನನ್ನು ಒಂದು ಕ್ಷಣ ಕಂಗೆಡಿಸಿತು. ಅವನ ಕಣ್ಣುಗಳು ಕೆಂಪಾದವು, ಗಂಟಲು ಒಣಗಿತು. ಆದರೆ ಅಥರ್ವ ಮತ್ತು ಕುಟುಂಬದವರ ಮುಂದೆ ಅದನ್ನು ತೋರಿಸಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡಿದನು. ಕಣ್ಣುಗಳು ಕೆಂಪಾಗಲು ಯುವರಾಜ್ ಯಾಶಿಕಾಳನ್ನು ನೋಡಿದನು. ಅವಳು ಏನು ಸರ್, ಟೀ ಹೇಗಿದೆ ಎಂಬಂತೆ ಕಣ್ಣುಗಳಲ್ಲೇ ಗೇಲಿ ಮಾಡಿದಳು. ಯುವರಾಜ್ ಸಾವರಿಸಿಕೊಂಡು ಆ ಸಂಪೂರ್ಣ ಕಹಿ ಟೀಯನ್ನು ಒಂದೇ ಉಸಿರಿನಲ್ಲಿ ಕುಡಿದು ಮುಗಿಸಿದನು. ಖಾಲಿ ಕಪ್ಪನ್ನು ಯಾಶಿಕಾಗೆ ನೀಡುವಾಗ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಪಿಸುಗುಟ್ಟಿದನು. ಯಾಶಿಕಾ, ಈ ಟೀಯಲ್ಲಿದ್ದ ಕಹಿಯನ್ನು, ಖಾರವನ್ನು ನಾನು ಹೇಗೆ ಸಂಪೂರ್ಣವಾಗಿ ಅನುಭವಿಸಿ ಮುಗಿಸಿದೆನೋ ಅದೇ ರೀತಿ ನಾನು ನೀಡಿದ ಎಲ್ಲ ಕೆಲಸಗಳನ್ನು ನೀವು ಮುಗಿಸಿರಬೇಕು. ಈ ಕುಚೇಷ್ಟೆಗಿಂತಲೂ ಘೋರವಾದ ಕಹಿಯನ್ನು ನಿಮ್ಮ ಆಫೀಸ್ ಪೋಸ್ಟಿಂಗ್ನಲ್ಲಿ ನಾನು ತೋರಿಸುತ್ತೇನೆ. ಇದುವೇ ಲಾಸ್ಟ್ ವಾರ್ನಿಂಗ್ ಅಂದಾಗ ಯಾಶಿಕಾಳ ಮುಖ ಬೆವರಿತು. ತಾನು ಮಾಡಿದ ಕುಚೇಷ್ಟೆ ಅವನಿಗೆ ತಿಳಿದು ಹೋಯಿತು ಎಂಬುದಲ್ಲದೆ ಅವನು ಅದನ್ನು ತನಗೆ ಪೂರಕವಾಗಿ ಬದಲಾಯಿಸಿ ಬೆದರಿಸುತ್ತಿರುವುದನ್ನು ಅವಳಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ವಿಕ್ರಮ್ ತನ್ನ ಟೀಯನ್ನು ಮೌನವಾಗಿ ಪಕ್ಕಕ್ಕೆ ತಳ್ಳಿ, ಅಣ್ಣ, ನಾನು ಮೇಲೆ ಹೋಗ್ತೀನಿ ಎಂದನು. ಅವನ ಹೃದಯದಲ್ಲಿ ಮಧುಮಿತಾಳಿಂದ ಉಂಟಾದ ಗಾಯ ಯಾಶಿಕಾಳ ಟೀಗಿಂತಲೂ ಕಹಿಯಾಗಿತ್ತು. ಅಥರ್ವ ವಿಕ್ರಮ್ನನ್ನು ನೋಡಿದನು. ನಕ್ಷತ್ರ, ವಿಕ್ರಮ್ನನ್ನು ಮೇಲೆ ಕರೆದುಕೊಂಡು ಹೋಗು ಎಂದನು. ವಿಕ್ರಮ್ ಆ ವಾಕಿಂಗ್ ಸ್ಟಿಕ್ ಊರುತ್ತಾ ನಿಧಾನವಾಗಿ ಮಹಡಿಗೆ ಹೋದನು. ವಿಕ್ರಮ್ ಮಹಡಿಗೆ ಹೋದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ತೆರಳಿದರು. ಹಾಲಿನಲ್ಲಿ ಒಂದು ರೀತಿಯ ಮೌನ ಆವರಿಸಿತು. ಅಥರ್ವ ಸೋಫಾದಲ್ಲಿ ಒರಗಿ ಒಂದು ನಿಮಿಷ ಕಣ್ಣು ಮುಚ್ಚಿದನು. ಕಳೆದ ಒಂದು ವಾರದ ಆತಂಕ ಈಗಷ್ಟೇ ಸ್ವಲ್ಪ ತಣ್ಣಗಾಗಿತ್ತು. ಯುವರಾಜನಿಗೆ ಆ ಟೀ ನೀಡಿದ ಖಾರ ಮತ್ತು ಕಹಿ ಇನ್ನೂ ಅವನ ಗಂಟಲಿನಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಅಥರ್ವನ ಕಡೆ ನೋಡಿದನು. ಸರ್, ನಾನು ಹೊರಡುತ್ತೇನೆ ಎಂದನು ಯುವರಾಜ್. ಅಥರ್ವ ಎದ್ದು ಬಂದು ಯುವರಾಜನ ಹೆಗಲನ್ನು ತಟ್ಟಿದನು. ಥ್ಯಾಂಕ್ಸ್ ಯುವರಾಜ್. ಆಫೀಸ್ನಲ್ಲಿ ಯಾಶಿಕಾಳನ್ನು ನಿಭಾಯಿಸುವುದರಿಂದ ಹಿಡಿದು ವಿಕ್ರಮ್ನನ್ನು ಇಲ್ಲಿಗೆ ಕರೆತರುವವರೆಗೂ ನೀನು ಜೊತೆಯಲ್ಲೇ ಇದ್ದುದು ನನಗೆ ದೊಡ್ಡ ಬಲ ನೀಡಿದೆ ಎಂದನು. ಯುವರಾಜ್ ಒಂದು ಸಣ್ಣ ನಗೆಯೊಂದಿಗೆ ಯಾಶಿಕಾಳನ್ನು ನೋಡಿದನು. ಅವಳು ಅಡುಗೆ ಮನೆಯ ಹೊಸಲಿನಲ್ಲಿ ನಿಂತು ಇವರನ್ನೇ ಗಮನಿಸುತ್ತಿದ್ದಳು. ಅದೆಲ್ಲ ಇರಲಿ ಸರ್, ಮಿಸ್ ಆಶಿಕಾ ಮಾಡಿದ ಈ ಸ್ಪೆಷಲ್ ಟೀಯ ಎನರ್ಜಿ ಈಗ ನನ್ನೊಳಗೆ ಹೆಚ್ಚಾಗಿದೆ. ಆ ಎನರ್ಜಿಯನ್ನು ಇಟ್ಕೊಂಡು ನಾಳೆ ಆಫೀಸ್ನಲ್ಲಿ ಅವಳಿಗೆ ಸಾಕಷ್ಟು ಹೊಸ ಕೆಲಸಗಳನ್ನು ಕೊಡಬೇಕು. ಬರ್ತೀನಿ ಎಂದು ಯಾಶಿಕಾಗೆ ಮಾತ್ರ ಅರ್ಥವಾಗುವಂತೆ ಒಂದು ಕ್ರೂರವಾದ ಗೇಲಿಯೊಂದಿಗೆ ಹೇಳಿ ಹೊರಟನು. ಕಾರ್ತಿಕ್ ಕೂಡ ವಿಕ್ರಮನ ಕೋಣೆಗೆ ಹೋಗಿ ಅವನು ಮಲಗಿರುವುದನ್ನು ಖಚಿತಪಡಿಸಿಕೊಂಡು ಕೆಳಗೆ ಬಂದನು. ಸರ್, ವಿಕ್ರಮ್ ಸರ್ ಮಲಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆ ಮಧುಮಿತಾಳ ನೆನಪು ಅವರನ್ನು ತುಂಬ ಬಾಧಿಸುತ್ತಿದೆ ಎಂದು ಅನ್ನಿಸುತ್ತದೆ. ನಾನು ಹೊರಗೆ ಜನರನ್ನು ನೇಮಿಸಿ ಆ ಸೆಕ್ಯೂರಿಟಿ ಮನೆಯನ್ನು ಸತತವಾಗಿ ವಾಚ್ ಮಾಡಲು ಹೇಳಿದ್ದೇನೆ. ಏನಾದರೂ ಮಾಹಿತಿ ಬಂದರೆ ತಕ್ಷಣ ತಿಳಿಸುತ್ತೇನೆ ಸರ್ ಎಂದನು. ಅಥರ್ವ ತಲೆಯಾಡಿಸಿದನು. ಸರಿ ಕಾರ್ತಿಕ್, ನೀನು ಕೂಡ ತುಂಬ ದಣಿದಿದ್ದೀಯ. ಹೋಗಿ ನಾಳೆ ಬೆಳಿಗ್ಗೆ ಬಾ ಎಂದನು. ಖಂಡಿತ ಸರ್, ಗುಡ್ ನೈಟ್ ಎಂದು ಹೇಳಿ ಕಾರ್ತಿಕ್ ಮತ್ತು ಯುವರಾಜ್ ವರ್ಮಾ ಬಂಗಲೆಯ ಬೃಹತ್ ಬಾಗಿಲುಗಳನ್ನು ದಾಟಿ ಹೊರಗೆ ಹೋದರು. ಅವರು ಹೋದ ತಕ್ಷಣ ಅಥರ್ವ ಮಹಡಿಯ ಮೆಟ್ಟಿಲುಗಳತ್ತ ನೋಡಿದನು. ಅಲ್ಲಿ ನಕ್ಷತ್ರ ವಿಕ್ರಮನಿಗೆ ಬೇಕಾದ ಔಷಧಿಗಳನ್ನು ತೆಗೆದುಕೊಂಡು ಮೇಲೆ ಹೋಗುತ್ತಿದ್ದಳು. ಬಂಗಲೆಯ ದೀಪಗಳು ಒಂದೊಂದಾಗಿ ಹಾರಿ ಹೋಗಲು ಅಥರ್ವ ತನ್ನ ಕೋಣೆಗೆ ತೆರಳಿದನು. ಅಂದು ರಾತ್ರಿ 10 ದಿನಗಳು ಕಳೆದ ನಂತರ ಅಥರ್ವ ಮತ್ತು ನಕ್ಷತ್ರ ತಮ್ಮ ಮಲಗುವ ಕೋಣೆಯಲ್ಲಿದ್ದರು. ಕೋಣೆಯೊಳಗೆ ಎಸಿಯ ತಂಪು ಇದ್ದರೂ ಅವರ ನಡುವೆ ಒಂದು ರೀತಿಯ ತಳಮಳ ಇತ್ತು. ಎಂದಿನಂತೆ ಅವರ ನಡುವೆ ಒಂದು ಕಣ್ಣಿಗೆ ಕಾಣದ ಅಂತರವಿತ್ತು. ನಕ್ಷತ್ರ ಗೋಡೆಯ ಕಡೆಗೆ ಮುಖ ಮಾಡಿ ಮಲಗಿರಲು ಅಥರ್ವ ಅವಳ ಹಿಂದೆ ಅದೇ ಹಾಸಿಗೆಯ ಮೇಲೆ ಕುಳಿತಿದ್ದನು. ನಕ್ಷತ್ರ ಮತ್ತು ಅಥರ್ವನ ನಡುವೆ ಒಂದು ಪ್ರೇಮದ ಒಪ್ಪಂದವಿದ್ದರೂ ವಿಕ್ರಮನಿಗೆ ಅತ್ತಿಗೆಯಾಗಿ
ಈ ಕೌಟುಂಬಿಕ ಪ್ರತಿಯೊಂದು ಅಣುವಿನಲ್ಲೂ ಅವಳು ಆಳವಾಗಿ ಬೆಸೆದುಕೊಂಡಿದ್ದಳು. ಅಥರ್ವ ಮೃದುವಾದ ಧ್ವನಿಯಲ್ಲಿ ಕರೆದನು, ನಕ್ಷತ್ರ ಅಂತ. ನಕ್ಷತ್ರ ತಿರುಗದೆಯೇ ಏನ್ ಸರ್ ಎಂದಳು. 10 ದಿನಗಳು ಓಡಿ ಹೋದವು ನಕ್ಷತ್ರ. ನನ್ನ ತಮ್ಮ ವಿಕ್ರಮನ ಪ್ರೀತಿಯನ್ನು ನಾನು ಒಪ್ಪಿಕೊಂಡಿದ್ದೇನೆ. ಅವನ ಆ ಹಠಮಾರಿ ಮಧುಮಿತಾ ಶೀಘ್ರದಲ್ಲೇ ಅವನಿಗೆ ಸಿಗುತ್ತಾಳೆ ಎಂದು ನಂಬುತ್ತೇನೆ. ಆದರೆ ನಾನು ಪ್ರೀತಿಸಿದ ನೀನು ಯಾವಾಗ ನನ್ನನ್ನು ಒಪ್ಪಿಕೊಳ್ಳುತ್ತೀಯಾ ಎಂದ ಅಥರ್ವನ ಧ್ವನಿಯಲ್ಲಿ ಒಂದು ಹಂಬಲ ಮತ್ತು ಹಕ್ಕು ನಿಶ್ಚಿತವಾಗಿತ್ತು. ನಕ್ಷತ್ರ ಮೌನವಾಗಿದ್ದಳು. ಅವಳಿಗೆ ಅಥರ್ವನಿಗೆ ಪೂರಕವಾಗಿಯೂ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವನನ್ನು ಸಂಪೂರ್ಣವಾಗಿ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಸರ್, ನಾವು ಆರಂಭಿಸಿದ್ದು ಒಂದು ಒಪ್ಪಂದ. ನೀವು ನಿಮ್ಮ ಕುಟುಂಬಕ್ಕಾಗಿ ಈ ಒಪ್ಪಂದ ಮಾಡಿಕೊಂಡಿದ್ದೀರಿ. ನಾನು ನನ್ನ ಗೌರವಕ್ಕಾಗಿ ಇದನ್ನು ಒಪ್ಪಿಕೊಂಡೆ. ನಾವು ಈಗ ಇರುವ ಸಂಬಂಧ ಅದು ನಿಮಗೆ ಪ್ರೇಯಸಿಯಾಗಿರಬಹುದು, ಆದರೆ ನನಗೆ ಅದು ಒಂದು ಜವಾಬ್ದಾರಿ ಎಂದಳು ನಿಧಾನವಾಗಿ. ಅಥರ್ವನಿಗೆ ಸ್ವಲ್ಪ ಕಿರಿಕಿರಿ ಮತ್ತು ಸಿಟ್ಟು ಬಂದಿತ್ತು. ಜವಾಬ್ದಾರಿ, ಕರ್ತವ್ಯ, ಒಪ್ಪಂದ, ಇದನ್ನು ಮೀರಿ ನನ್ನ ಮೇಲೆ ನಿನಗೆ ಯಾವುದೇ ಭಾವನೆ ಇಲ್ಲವೇ? ನಾನು ನಿನ್ನನ್ನು ನೋಡುವಾಗ ನೀನು ನನ್ನ ಕಣ್ಣುಗಳನ್ನು ನೋಡುವುದಿಲ್ಲ. ನನ್ನ ಧ್ವನಿ ಕೇಳುವಾಗ ನೀನು ಸರಿಯಾಗಿ ಉತ್ತರಿಸುವುದಿಲ್ಲ. ನೀನು ನನ್ನನ್ನು ಯಾಕೆ ಇಷ್ಟು ದೂರ ತಳ್ಳುತ್ತಿದ್ದೀಯ ನಕ್ಷತ್ರ ಎಂದನು. ನಕ್ಷತ್ರ ಎದ್ದು ಕುಳಿತಳು. ಸತ್ಯ ಬೇರೆ ಏನೂ ಇಲ್ಲ ಸರ್. ನೀವು ತುಂಬ ದೊಡ್ಡವರು. ನಿಮ್ಮ ಪ್ರಪಂಚ ಬೇರೆ, ನನ್ನ ಪ್ರಪಂಚ ಬೇರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಕುಟುಂಬ ಮತ್ತು ನಿಮ್ಮ ಗೌರವ ನನಗೆ ಭಯವನ್ನು ಹುಟ್ಟಿಸುತ್ತಿದೆ. ಇದರ ಹಿಂದೆ ನನ್ನನ್ನು ಸಂಪೂರ್ಣ ಪತ್ನಿಯಾಗಿ ಸ್ವೀಕರಿಸಲು ನಿಮಗೆ ಸಾಧ್ಯವಿಲ್ಲ ಎಂದು ನನಗೆ ಅನ್ನಿಸುತ್ತಿದೆ ಎಂದು ಅವಳು ದೃಢವಾಗಿ ಹೇಳಿದಳು. ಅಥರ್ವ ಮೆಲ್ಲನೆ ನಕ್ಕನು. ಆ ನಗುವಿನಲ್ಲಿ ಒಂದು ರೀತಿಯ ಪ್ರೀತಿ ಮತ್ತು ತುಂಟತನವಿತ್ತು. ಓ, ನಾನು ನಿನ್ನನ್ನು ಮುಟ್ಟದೆ ನಿನ್ನ ಇಷ್ಟಕ್ಕೆ ಬೆಲೆ ಕೊಟ್ಟು ದೂರ ಇರುವುದರಿಂದ ನೀನು ನನ್ನನ್ನು ಲೂಸ್ ಅಂತ ಅಂದುಕೊಂಡಿದ್ದೀಯಾ ಅಂದಾಗ ನಕ್ಷತ್ರ ಬೆಚ್ಚಿಬಿದ್ದಳು. ಈ 1 ತಿಂಗಳಿನಿಂದ ಅಥರ್ವ ಅವಳೊಂದಿಗೆ ತುಂಬ ಘನತೆಯಿಂದ ನಡೆದುಕೊಂಡಿದ್ದನು. ಅವನ ಪ್ರೀತಿಯ ಪ್ರಾಮಾಣಿಕತೆಯಿಂದಾಗಿ ಅವಳ ಅನುಮತಿ ಇಲ್ಲದೆ ಅವನು ಅವಳನ್ನು ಸ್ಪರ್ಶಿಸಿರಲಿಲ್ಲ. ನಾನು ಹಾಗೆಲ್ಲ ಅಂದುಕೊಂಡಿಲ್ಲ ಸರ್. ನೀವು ಅಂತ ಅವಳು ಮಾತನಾಡಿ ಮುಗಿಸುವ ಮುನ್ನವೇ ಅಥರ್ವನಿಗೆ ತಾಳ್ಮೆ ಮೀರಿತು. ತನ್ನ ಪೌರುಷವನ್ನು ತೋರಿಸಬೇಕಾದ ಸಮಯ ಇದಾಗಿದೆ ಎಂದು ನಿರ್ಧರಿಸಿದನು. ದಿಢೀರನೆ ಹಾಸಿಗೆಯಿಂದ ಮೇಲಕ್ಕೆದ್ದ ಅಥರ್ವ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ನಕ್ಷತ್ರಳನ್ನು ತನ್ನತ್ತ ಎಳೆದುಕೊಂಡನು. ಗೋಡೆಯ ಕಡೆಯಿಂದ ಬೆಚ್ಚಿಬಿದ್ದು ತಿರುಗಿದ ನಕ್ಷತ್ರ ಈಗ ಅಥರ್ವನ ಅಗಲವಾದ ಎದೆಯೊಳಗೆ ಮುಖ ಹುದುಗಿಸಿದ್ದಳು. ಅವಳ ಹೃದಯ 1000 ಡೋಲು ಬಾರಿಸಿದಂತೆ ಅತಿ ವೇಗವಾಗಿ ಮಿಡಿಯುತ್ತಿತ್ತು. ಅವನ ದಿಢೀರ್ ಸಾಮೀಪ್ಯ ಅವಳನ್ನು ಕಲ್ಲಿನ ಮೂರ್ತಿಯಂತೆ ಕಟ್ಟಿಹಾಕಿತು. ಅಥರ್ವ ತನ್ನ ಬಲವಾದ ಕೈಗಳಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವಳ ದೇಹ ಅವನ ದೇಹದೊಂದಿಗೆ ಅಂಟಿಕೊಂಡಿತ್ತು. ಅವರಿಬ್ಬರ ನಡುವಿದ್ದ ಆ ಒಪ್ಪಂದದ ಅಂತರ ನುಚ್ಚು ನೂರಾಯಿತು. ಸರ್, ಏನು ಮಾಡ್ತಾ ಇದ್ದೀರಾ ಅಂತ ನಕ್ಷತ್ರ ಆತಂಕದಿಂದ ಪಿಸುಗುಟ್ಟಿದಳು. ಅಥರ್ವ ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿದನು. ನೀನು ಹೇಳಿದ ಆ ಕಣ್ಣಿಗೆ ಕಾಣದ ಅಂತರವನ್ನು ನಾನು ಈಗ ಮುರಿಯುತ್ತಿದ್ದೇನೆ ನಕ್ಷತ್ರ. ನೀನು ನನ್ನನ್ನು ಒಪ್ಪಿಕೊಂಡಿಲ್ಲ ಎಂದು ಬಾಯಲ್ಲಿ ಹೇಳುವ ಮುನ್ನ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನನ್ನ ದೇಹ ನಿನಗೆ ಹೇಳಬೇಕು ಎಂದನು ಗಡಸು ದನಿಯಲ್ಲಿ. ಅವನು ಅವಳ ಕುತ್ತಿಗೆಯ ಭಾಗದಲ್ಲಿ ಮುಖ ಹುದುಗಿಸಿದನು. ಅವನ ಗಡ್ಡದ ಮೆದುವಾದ ಸ್ಪರ್ಶ ಅವಳ ನರಗಳನ್ನು ಪ್ರಚೋದಿಸಿತು. ಅವಳೊಳಗೆ ಒಂದು ಹೊಸ ವಿದ್ಯುತ್ ಸಂಚರಿಸುವಂತೆ ಮಾಡಿತು. ಅವನು ಅವಳ ಕುತ್ತಿಗೆಯ ಮೇಲೆ ಮೆಲ್ಲನೆ ಮುತ್ತಿಡಲು ಪ್ರಾರಂಭಿಸಿದನು. ನಕ್ಷತ್ರ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಸರ್, ಪ್ಲೀಸ್, ಬೇಡ ಎಂದು ಅವಳು ದುರ್ಬಲವಾಗಿ ಪಿಸುಗುಟ್ಟಿದಳು. ಆದರೆ ಅಥರ್ವ ನಿಲ್ಲಿಸಲಿಲ್ಲ. ಅವಳ ಹಿಂಜರಿಕೆ ಅವನ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅವಳ ಮೃದುವಾದ ಚರ್ಮದ ಮೇಲೆ ಮುತ್ತುಗಳನ್ನು ನೀಡುತ್ತಲೇ ಅವಳ ಕುತ್ತಿಗೆಯ ಹಿಂಭಾಗದಲ್ಲಿ ಮೆಲ್ಲನೆ ಚಿವುಟಿದನು. ಆ ತುಂಟತನ ಅವಳನ್ನು ಒಂದು ಕ್ಷಣ ಭೂಮಿ ಮತ್ತು ಆಕಾಶದ ನಡುವೆ ತೇಲಾಡುವಂತೆ ಮಾಡಿತು. ನಕ್ಷತ್ರಳ ದೇಹದಾದ್ಯಂತ ಪ್ರೇಮದ ಭಾವನೆ ಹರಡಿತು. ಅವಳು ಮೊದಲ ಬಾರಿಗೆ ಅಥರ್ವನ ನಿಯಂತ್ರಣದಲ್ಲಿ ಅವನ ಪ್ರಭಾವದ ಅತ್ಯುನ್ನತ ಸಾಮೀಪ್ಯವನ್ನು ಅನುಭವಿಸಿದಳು.
ಅವಳಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಕೆಲವು ಕ್ಷಣಗಳ ಕಾಲ ಅವಳನ್ನು ತನ್ನ ಅಧೀನದಲ್ಲಿರಿಸಿಕೊಂಡ ಅಥರ್ವ ಅವಳ ನಿರಾಕರಣೆಯನ್ನೆಲ್ಲ ತನ್ನ ಮುತ್ತುಗಳಿಂದ ಅಳಿಸಿ ಹಾಕಿದ್ದನು. ದಿಢೀರನೆ ಅಥರ್ವ ಅವಳಿಗೆ ಇನ್ನೇನೂ ಮಾಡದೆ ಮೆಲ್ಲನೆ ದೂರ ಸರಿದು ನಿಂತನು. ಅವನು ಅವಳ ಮುಖವನ್ನು ನೋಡಿದನು. ಅವಳು ಇನ್ನೂ ಉಸಿರು ಬಿಗಿ ಹಿಡಿದು ಕಣ್ಣು ಮುಚ್ಚಿದ ಕೆಂಪಾದ ಮುಖದೊಂದಿಗೆ ಇದ್ದಳು. ಅಥರ್ವ ಅವಳ ಹಣೆಗೂ ಮೆಲ್ಲನೆ ಸ್ಪರ್ಶಿಸಿ, ನೀನು ನನ್ನನ್ನು ಯಾವುದಕ್ಕಾಗಿ ದೂರ ಇಡುತ್ತಿದ್ದೀಯಾ ಎಂದು ನನಗೆ ಗೊತ್ತಿಲ್ಲ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಈ ಸಂಬಂಧ ಒಂದು ಒಪ್ಪಂದವಲ್ಲ. ನೀನು ನನ್ನ ಹೆಂಡತಿ. ನಿನ್ನ ಇಷ್ಟವಿಲ್ಲದೆ ನಿನ್ನನ್ನು ನಾನು ಸಂಪೂರ್ಣವಾಗಿ ಹೊಂದಲಾರೆ. ಆದರೆ ಇನ್ನು ಮುಂದೆ ನೀನು ನನ್ನನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂದನು. ಆ ಸಾಮೀಪ್ಯದ ಉತ್ತುಂಗದಲ್ಲಿ ಅವಳನ್ನು ಹಾಗೆಯೇ ನಿಲ್ಲಿಸಿ ಅವನು ದೂರ ಸರಿದಿದ್ದು ನಕ್ಷತ್ರಾಗೆ ಒಂದು ದೊಡ್ಡ ಆಘಾತವಾಗಿಯೂ ಮತ್ತು ಅದೇ ಸಮಯದಲ್ಲಿ ಒಂದು ರೀತಿಯ ನಿರಾಸೆಯಾಗಿಯೂ ಪರಿಣಮಿಸಿತು. ಅಥರ್ವ ಮತ್ತೆ ಶಾಂತನಾಗಿ ತನ್ನ ಜಾಗದಲ್ಲಿ ಮಲಗಿಕೊಂಡನು. ಈಗ ಹೇಳು ನಕ್ಷತ್ರ, ನನ್ನ ಪ್ರೀತಿಯನ್ನು ನೀನು ಇನ್ನೂ ಒಪ್ಪಿಕೊಂಡಿಲ್ಲವೇ ಅಂದಾಗ ನಕ್ಷತ್ರ ಮೆಲ್ಲನೆ ಕಣ್ಣುಗಳನ್ನು ತೆರೆದಳು. ಅವಳ ಹೃದಯ ಇನ್ನೂ ನಿಯಂತ್ರಣವಿಲ್ಲದೆ ಮಿಡಿಯುತ್ತಿತ್ತು. ಅವಳ ನಾಲಿಗೆ ಒಣಗಿ ಹೋಗಿತ್ತು. ಅಥರ್ವನ ಪ್ರಭಾವಭರಿತ ಆ ಮುತ್ತು ಅವಳ ಪ್ರೇಮದ ತಡೆಯನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡಿತ್ತು. ಸರ್, ನನಗೆ ಗೊತ್ತಿಲ್ಲ ಎಂದು ದುರ್ಬಲವಾದ ದನಿಯಲ್ಲಿ ಹೇಳಿದಳು ನಕ್ಷತ್ರ. ಪರವಾಗಿಲ್ಲ ನಕ್ಷತ್ರ, ನೀನು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವವರೆಗೂ ನಾನು ಕಾಯುತ್ತೇನೆ. ಆದರೆ ನಿನ್ನ ದೇಹ ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ನಿನ್ನ ಮನಸ್ಸು ಒಪ್ಪಿಕೊಳ್ಳಲು ಹೆಚ್ಚು ದಿನಗಳಾಗುವುದಿಲ್ಲ ಎಂದು ನನಗೆ ಗೊತ್ತು. ಮಲಗು ಎಂದು ಹೇಳಿ ಅವನು ಕಣ್ಣು ಮುಚ್ಚಿಕೊಂಡನು. ನಕ್ಷತ್ರಾಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಅಥರ್ವ ಅವಳ ಕುತ್ತಿಗೆಯ ಮೇಲೆ ಮುತ್ತಿಟ್ಟ ಜಾಗಗಳೆಲ್ಲ ಅವನ ಪ್ರಭಾವದ ನೆನಪುಗಳಿಂದ ಕಾವು ಸೂಸುತ್ತಿದ್ದವು. ಅವಳ ಮನಸ್ಸು ಮತ್ತು ದೇಹ ನಡುವೆ ಒಂದು ದೊಡ್ಡ ಪ್ರೇಮ ಯುದ್ಧವೇ ಶುರುವಾಗಿತ್ತು. ಅದೇ ಸಮಯದಲ್ಲಿ ಪಕ್ಕದ ಕೋಣೆಯಲ್ಲಿ ವಿಕ್ರಮ್ ಆ ಊರುಗೋಲನ್ನು ಎದೆಗವಿಚಿಕೊಂಡಿದ್ದನು. ವರ್ಮಾ ಬಂಗಲೆಯ ಆ ರಾತ್ರಿ ಒಬ್ಬರಿಗೆ ಪ್ರೀತಿಯ ಸಾಮೀಪ್ಯವನ್ನು, ಇನ್ನೊಬ್ಬರಿಗೆ ಪ್ರೀತಿಯ ನೋವನ್ನು ಸಮಾನವಾಗಿ ಹಂಚುತ್ತಿತ್ತು. ರಾತ್ರಿಯಿಡೀ ನಿದ್ದೆ ಇಲ್ಲದೆ ಒದ್ದಾಡಿದ ನಕ್ಷತ್ರ ಮುಂಜಾನೆ 5 ಗಂಟೆಗೆ ಎದ್ದುಬಿಟ್ಟಳು. ಕಿಟಕಿಯ ಮೂಲಕ ಕಾಣುತ್ತಿದ್ದ ವರ್ಮಾ ಬಂಗಲೆಯ ತೋಟವು ಮಂಜಿನಲ್ಲಿ ನೆನೆಯುತ್ತಿತ್ತು. ಸ್ನಾನ ಮುಗಿಸಿ ತಿಳಿ ಶ್ರೀಗಂಧದ ಬಣ್ಣದ ಸೀರೆಯಲ್ಲಿ ಹಣೆಯಲ್ಲಿ ಸಣ್ಣ ಬೊಟ್ಟಿಟ್ಟುಕೊಂಡು ಅವಳು ಕೆಳಗೆ ಇಳಿದು ಬಂದಾಗ ಆ ಬಂಗಲೆಯೇ ಅವಳ ಆಗಮನದಿಂದ ಹೊಸ ಕಳೆಯನ್ನು ಪಡೆದಂತಿತ್ತು. ನಕ್ಷತ್ರ ಮತ್ತು ಅಥರ್ವನ ನಡುವೆ ಇನ್ನೂ ಮದುವೆಯಾಗಿರಲಿಲ್ಲ. ಅವಳು ಅವನ ಪ್ರೇಯಸಿ ಎಂಬುದು ಮಾತ್ರ ಕುಟುಂಬಕ್ಕೆ ತಿಳಿದಿತ್ತು. ಅವರು ಒಂದೇ ಕೋಣೆಯಲ್ಲಿ ತಂಗಿರುವುದು ಎಲ್ಲರಿಗೂ ತಿಳಿದೇ ಇದೆ. ಇದರಲ್ಲಿನ ರಹಸ್ಯವೇನೆಂದರೆ, ಅವರಿಬ್ಬರು ಒಂದೇ ಕೋಣೆಯಲ್ಲಿ ಉಳಿದುಕೊಂಡಿದ್ದಾರೆ ಎಂಬುದು ಶಿವಶಂಕರಿ ಅಮ್ಮನವರಿಗೆ ತಿಳಿದರೆ ಅವರು ಆಘಾತಗೊಳಗಾಗುತ್ತಾರೆ ಎನ್ನುವ ಕಾರಣದಿಂದ ಆ ಒಂದು ವಿಚಾರವನ್ನು ಮಾತ್ರ ಅವರಿಗೆ ತಿಳಿಯದಂತೆ ರಹಸ್ಯವಾಗಿ ಇಡಲಾಗಿತ್ತು. ನಕ್ಷತ್ರ ನೇರವಾಗಿ ಅಡುಗೆ ಮನೆಗೆ ಪ್ರವೇಶಿಸಿದಳು. ಅಲ್ಲಿ ಮುಖ್ಯ ಅಡುಗೆ ಭಟ್ಟ ರಾಘವನ್ ಮತ್ತು ಅವರ ಸಹಾಯಕರು ಬೆಳಗಿನ ಕೆಲಸಗಳನ್ನು ಪ್ರಾರಂಭಿಸಿದರು. ಏನು ಮೇಡಮ್, ನೀವು ಈ ಹೊತ್ತಿನಲ್ಲಿ ಇಲ್ಲಿ ಎಂದು ಅವರು ಕೇಳಿದಾಗ ನಕ್ಷತ್ರ ನಗುತ್ತಾ, ಇವತ್ತು ನನ್ನ ಕುಟುಂಬಕ್ಕಾಗಿ ನಾನೇ ಅಡುಗೆ ಮಾಡಲಿದ್ದೇನೆ. ವಿಕ್ರಮ್ಗೆ ಇಷ್ಟವಾಗುವಂತೆ ನಾನೇ ಮಾಡಿ ಬಡಿಸಲಿದ್ದೇನೆ ಎಂದು ಹೇಳಿ ಕೆಲಸದಲ್ಲಿ ತೊಡಗಿದಳು. ಅದೇ ಸಮಯದಲ್ಲಿ ಮೇಲಿನ ಮಹಡಿಯಲ್ಲಿರುವ ಜಿಮ್ನಲ್ಲಿ ಅಥರ್ವ ತನ್ನ ವ್ಯಾಯಾಮಗಳನ್ನು ಮುಗಿಸಿ ವಿಕ್ರಮ್ನ ಕೋಣೆಗೆ ಹೋದನು. ವಿಕ್ರಮ್ ಇನ್ನೂ ಹಾಸಿಗೆಯ ಮೇಲೆ ಕುಳಿತು ಕಿಟಕಿಯ ಮೂಲಕ ಶೂನ್ಯವಾಗಿ ನೋಡುತ್ತಿದ್ದನು. ಅವನ ಕಣ್ಣುಗಳು ತೇವವಾಗಿದ್ದವು. ಏನೋ ವಿಕ್ರಮ್, ಹಾಗೆ ಕುಳಿತಿದ್ದೀಯಾ? ಹೇಳು, ಮೊದಲು ಸ್ನಾನ ಮಾಡಿಕೊಂಡು ಬಾ ಎಂದನು ಅಥರ್ವ. ಇಲ್ಲ ಅಣ್ಣ, ನನಗೆ ಇಷ್ಟವಿಲ್ಲ, ಕಾಲು ಬೇರೆ ನೋಯುತ್ತಿದೆ ಎಂದನು ವಿಕ್ರಮ್ ಆಯಾಸದಿಂದ. ಅಥರ್ವ ಏನನ್ನೂ ಹೇಳಲಿಲ್ಲ. ವಿಕ್ರಮ್ನನ್ನು ಮೆಲ್ಲನೆ ಮೇಲಕ್ಕೆತ್ತಿ ಹಿಡಿದು ಬಾತ್ರೂಮ್ಗೆ ಕರೆದುಕೊಂಡು ಹೋದನು. ಕಾಲು ನೋಯುತ್ತಿದೆಯಾ? ನಾನಿಲ್ಲಿದ್ದೇನಲ್ಲೋ, ನಿನಗೆ ಏನು ಸಹಾಯ ಬೇಕಾದರೂ ಈ ಅಣ್ಣ ಮಾಡುತ್ತಾನೆ ಎಂದು ಹೇಳಿ ಅವನೇ ವಿಕ್ರಮ್ಗೆ ಸ್ನಾನ ಮಾಡಿಸಿದನು. ತಮ್ಮನ ಗಾಯಗಳಿಗೆ ನೀರು ತಾಗದಂತೆ ಬಹಳ ಎಚ್ಚರಿಕೆಯಿಂದ ನಡೆದುಕೊಂಡನು. ಸ್ನಾನ ಮುಗಿಸಿ ಹೊರಬಂದ ವಿಕ್ರಮ್ನ ಹೆಗಲ ಮೇಲೆ ಕೈ ಹಾಕಿಕೊಂಡನು ಅಥರ್ವ. ವಿಕ್ರಮ್, ಯಾಕೋ ಮುಖವನ್ನು ಹೀಗೆ ಇಟ್ಕೊಂಡಿದ್ದೀಯಾ? ಆ ಮಧುಮಿತಾ ನಿನ್ನನ್ನು ತಿರಸ್ಕರಿಸಿದ್ದು ಅವಳ ತಪ್ಪಲ್ಲ.
ಅವಳು ಬೆಳೆದ ಪರಿಸರ ಆಗಿದೆ. ಅವಳನ್ನು ಖಂಡಿತವಾಗಿಯೂ ನಾನು ಒಪ್ಪಿಸುತ್ತೇನೆ. ನಿನ್ನ ಪ್ರೀತಿಗೆ ಈ ಅಣ್ಣನ ಗ್ಯಾರಂಟಿ. ಆ ಹುಡುಗಿಯನ್ನೇ ನಿನಗೆ ನಾನು ಮದುವೆ ಮಾಡಿಸುತ್ತೇನೆ. ಅಲ್ಲಿಯವರೆಗೂ ನೀನು ಧೈರ್ಯವಾಗಿರಬೇಕು ಎಂದು ಅವನ ಕಣ್ಣುಗಳನ್ನು ನೋಡಿ ದೃಢವಾಗಿ ಹೇಳಿದನು. ವಿಕ್ರಮ್ ಮೆಲ್ಲನೆ ತಲೆ ಎತ್ತಿ ನೋಡಿದನು. ನಿಜವಾಗ್ಲೂ ಅಣ್ಣ ಅಂದನು. ನಿಜ ಕಣೋ, ನಿನ್ನ ಅಣ್ಣ ಹೇಳಿದರೆ ಹೇಳಿದಂತೆಯೇ ಎಂದವನು. ಸರಿ, ನಾನು ಹೋಗಿ ಸ್ನಾನ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ತನ್ನ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿಕೊಂಡು ಮತ್ತೆ ವಿಕ್ರಮ್ನ ಕೋಣೆಗೆ ಬಂದನು ಅಥರ್ವ. ಅಥರ್ವ ಹೇಳಿದ ಮಾತು ವಿಕ್ರಮ್ಗೆ ಹೊಸ ಚೈತನ್ಯವನ್ನು ನೀಡಿತು. ಅವನು ಈಗ ಹಳೆಯ ವಿಕ್ರಮ್ನಂತೆ ಬದಲಾಗಿದ್ದನು. ಮುಖ ಸ್ಪಷ್ಟವಾಗಿತ್ತು. ಈಗ ಬಾ, ನಿಧಾನವಾಗಿ ನಡೆಯೋಣ, ಕೆಳಗೆ ಹೋಗಿ ಊಟ ಮಾಡೋಣ ಎಂದು ಅವನಿಗೆ ಭರವಸೆ ನೀಡಿ ಊರುಗೋಲಿನ ಸಹಾಯದಿಂದ ವಿಕ್ರಮ್ನನ್ನು ಕರೆದುಕೊಂಡು ಡೈನಿಂಗ್ ಹಾಲ್ಗೆ ಬಂದನು ಅಥರ್ವ. ಡೈನಿಂಗ್ ಹಾಲ್ನಲ್ಲಿ ಈಗಾಗಲೇ ಎಲ್ಲರೂ ಸೇರಿದ್ದರು. ಶಿವಶಂಕರಿ ಅಮ್ಮ ಗಾಲಿ ಕುರ್ಚಿಯಲ್ಲಿ ಕುಳಿತಿದ್ದರು. ಯಾಶಿಕಾ, ಅವಳ ತಂದೆ ಮೋಹನ್ ಮತ್ತು ತಾಯಿ ಮೂವರು ಕಿರಿಕಿರಿಯಿಂದ ನೋಡುತ್ತಿದ್ದರು. ಅವನ ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕ, ಮಾವ, ಅಜ್ಜಿ, ತಾತ ಹೀಗೆ ಎಲ್ಲರೂ ಅಲ್ಲಿದ್ದರು. ಅಥರ್ವ ಮತ್ತು ವಿಕ್ರಮ್ ಕುಳಿತ ಕೂಡಲೇ ನಕ್ಷತ್ರ ಎಲ್ಲರಿಗೂ ತಟ್ಟೆಗಳನ್ನು ಇಟ್ಟು ಬಡಿಸಿದಳು. ಘಮಘಮಿಸುವ ಸಾಂಬಾರ್, ಗರಿಗರಿಯಾದ ಉದ್ದಿನ ವಡೆ, ಪೊಂಗಲ್, ಇಡ್ಲಿ ಹೀಗೆ ಒಂದೊಂದಾಗಿ ಬಡಿಸಿದಳು. ಅಥರ್ವ ಮೊದಲ ತುತ್ತು ತಿಂದನು. ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅವನು ರಾಘವನ್ನನ್ನು ಕರೆದನು. ರಾಘವನ್, ಇವತ್ತು ಏನು ಸ್ಪೆಷಲ್? ಟೇಸ್ಟ್ ಬೇರೆ ಲೆವೆಲ್ನಲ್ಲಿದೆಯಲ್ಲ, ನೀವು ಸಾಮಾನ್ಯವಾಗಿ ಮಾಡುವ ಹಾಗೆ ಇಲ್ಲವಲ್ಲ ಎಂದು ಕೇಳಿದನು. ಶಿವಶಂಕರಿ ಅಮ್ಮ ನಗುತ್ತಲೇ, ರಾಘವನ್ ಅಲ್ಲಪ್ಪ ಅಥರ್ವ, ಇವತ್ತು ಬೆಳಿಗ್ಗೆಯೇ ಎದ್ದು ನನ್ನ ಸೊಸೆ ನಕ್ಷತ್ರನೇ ನಮಗಾಗಿ ಅಡುಗೆ ಮಾಡಿದ್ದಾಳೆ. ಆ ಹುಡುಗಿಯ ಕೈಯಿಂದ ತಿನ್ನಲು ನಾವು ಪುಣ್ಯ ಮಾಡಿರಬೇಕು ಎಂದರು ಹೆಮ್ಮೆಯಿಂದ. ಅಥರ್ವ ದಂಗಾಗಿ ನಕ್ಷತ್ರಳನ್ನು ನೋಡಿದನು. ನಕ್ಷತ್ರ ಮುಖದಲ್ಲಿ ಒಂದು ಸಣ್ಣ ನಾಚಿಕೆಯೊಂದಿಗೆ ತಲೆ ತಗ್ಗಿಸಿ ನಿಂತಳು. ನಕ್ಷತ್ರ, ನೀನಾ? ಯಾಕಾಗಿ ಇಷ್ಟು ಕಷ್ಟಪಟ್ಟೆ? ಅಡುಗೆಯವರು ಇದ್ದಾರಲ್ಲವೇ ಎಂದು ಅಥರ್ವ ಮೃದುವಾಗಿ ಕೇಳಿದಾಗ ಅವನ ಧ್ವನಿಯಲ್ಲಿ ಒಂದು ಹೊಸ ಪ್ರೇಮದ ಎಳೆ ಓಡುತ್ತಿತ್ತು. ವಿಕ್ರಮ್ ಪೊಂಗಲ್ ತಿಂದು, ಅತ್ತಿಗೆ ತುಂಬ ಚೆನ್ನಾಗಿದೆ ಅತ್ತಿಗೆ. ಅಣ್ಣ ಹೇಳಿದ ಹಾಗೆ ನಿಮ್ಮ ಕೈ ರುಚಿಯಲ್ಲಿ ಒಂದು ಮ್ಯಾಜಿಕ್ ಇದೆ ಎಂದನು ಒಂದು ವಾರದ ನಂತರ ಪೂರ್ಣ ಮನಸ್ಸಿನಿಂದ. ಆಗ ಯಾಶಿಕಾಳ ತಂದೆ ಮೋಹನ್ ಮಧ್ಯೆ ಬಾಯಿ ಹಾಕಿದರು. ಅಥರ್ವ, ಊಟ ಚೆನ್ನಾಗಿಯೇ ಇದೆ, ಆದರೆ ವರ್ಮಾ ಗ್ರೂಪ್ CEO ಅವರ ಭಾವಿ ಪತ್ನಿ ಹೀಗೆ ಅಡುಗೆ ಮನೆಯಲ್ಲಿ ಬಿದ್ದು ಅಡುಗೆ ಮಾಡುವುದು ನಮ್ಮ ಗೌರವಕ್ಕೆ ಶೋಭೆ ತರುತ್ತದೆಯೇ? ಇದನ್ನು ನೋಡುವವರು ಏನಂದುಕೊಳ್ಳುತ್ತಾರೆ ಎಂದು ವ್ಯಂಗ್ಯವಾಗಿ ಕೇಳಿದರು. ಅಥರ್ವ ತಲೆ ಎತ್ತಿ ಮೋಹನನ್ನು ನೋಡಿದನು. ಅವನ ನೋಟ ತೀಕ್ಷ್ಣವಾಗಿತ್ತು. ಮಾವ, ನನ್ನ ಭಾವಿ ಪತ್ನಿ ಈ ಮನೆಯ ಮೇಲಿರುವ ಕಾಳಜಿ ಮತ್ತು ಪ್ರೀತಿಯನ್ನು ತೋರಿಸಲು ಅಡುಗೆ ಮನೆಯನ್ನು ಆರಿಸಿಕೊಂಡಿದ್ದಾಳೆ. ಇದು ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಗೌರವವನ್ನು ಹೆಚ್ಚಿಸುತ್ತದೆ. ಅವಳನ್ನು ಕೇವಲ CEO ಹೆಂಡತಿಯಾಗಿ ಮಾತ್ರ ನೋಡದೆ ಈ ಮನೆಯ ಸೊಸೆಯಾಗಿ ನೋಡಿದರೆ ನಿಮಗೆ ನಿಮ್ಮ ತಪ್ಪು ಆಲೋಚನೆ ಬರುವುದಿಲ್ಲ. ಮುಂದಿನ ಬಾರಿ ಮಾತನಾಡುವಾಗ ಯೋಚಿಸಿ ಮಾತನಾಡಿ ಎಂದು ಕಟ್ಟುನಿಟ್ಟಾಗಿ ತಿರುಗೇಟು ನೀಡಿದನು. ಯಾಶಿಕಾ ಕೋಪದಿಂದ ತನ್ನ ಕೈಗಳನ್ನು ಇಸಿಕಿಕೊಳ್ಳುತ್ತಿದ್ದಾಳೆ. ಎಲ್ಲರೂ ಇವಳನ್ನು ಹೊಗಳುತ್ತಿದ್ದಾರೆ. ಒಂದೇ ರೂಮ್ಸ್ನಲ್ಲಿ ಉಳಿದುಕೊಂಡಿರುವ ರಹಸ್ಯವನ್ನು ಮಾತ್ರ ನಾನು ಅತ್ತೆಯ ಬಳಿ ಹೇಳಿದರೆ ಆಗ ಗೊತ್ತಾಗುತ್ತದೆ ಈ ನಕ್ಷತ್ರಳ ಗೌರವ ಏನು ಅಂತ ಎಂದು ಕುತಂತ್ರದಿಂದ ಯೋಜನೆ ರೂಪಿಸಿದಳು. ಊಟ ಮುಗಿದ ನಂತರ ಅಥರ್ವ ಅಡುಗೆ ಮನೆಗೆ ಹೋದನು. ಅಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದ ನಕ್ಷತ್ರಳ ಹಿಂದೆ ಹೋಗಿ ನಿಂತನು. ನಕ್ಷತ್ರ, ನಿಜವಾಗ್ಲೂ ಇವತ್ತು ನೀನು ಮಾಡಿದ್ದು ನನಗೆ ದೊಡ್ಡ ಆಶ್ಚರ್ಯ, ಥ್ಯಾಂಕ್ಸ್ ಎಂದನು ಮೆಲ್ಲನೆ. ಸರ್, ಇದರಲ್ಲಿ ಏನಿದೆ? ವಿಕ್ರಮ್ ಸರ್ ಸಂತೋಷವಾಗಿ ತಿಂದರಲ್ಲ, ಅದೇ ಸಾಕು ಎಂದಳು ನಕ್ಷತ್ರ. ಅಥರ್ವ ಅವಳ ಹತ್ತಿರ ಸುಳಿದು, ಆದರೆ ಆ ಮೋಹನ್ ಮಾವ ಮತ್ತು ಯಾಶಿಕಾ ಏನೋ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಅನ್ನಿಸುತ್ತಿದೆ. ಮುಖ್ಯವಾಗಿ ನಾವು ಒಂದೇ ರೂಮ್ನಲ್ಲಿ ಇರುವುದು ಅಮ್ಮನಿಗೆ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿರು ಎಂದು ಎಚ್ಚರಿಸಿ ಅವಳ ಹಣೆಯ ಮೇಲೆ ಮೃದುವಾಗಿ ಒಂದು ಮುತ್ತನ್ನಿಟ್ಟು ಅಲ್ಲಿಂದ ಕದಲಿದನು. ಆಮೇಲೆ ನಕ್ಷತ್ರ ಕೂಡ ಊಟ ಮುಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಅಥರ್ವನ ಜೊತೆ ಆಫೀಸ್ಗೆ ಹೊರಟು ಹೋದಳು. ವಿಕ್ರಮ್ ಈಗ ಮಧುವನ್ನು ನೆನಪಿಸಿಕೊಳ್ಳುತ್ತಿದ್ದವನು ನೇರವಾಗಿ ಹೋಗಿ ನೋಡಿದರೆ ಹೇಗೆ ಎಂಬ ಯೋಚನೆಯಲ್ಲಿ ತಕ್ಷಣವೇ ಮಧುವನ್ನು ಹುಡುಕಿಕೊಂಡು ಹೊರಟನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.